ನಮಸ್ಕಾರ. ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ರಾಮಾಯಣದ ಪಾಠಗಳು ಕನ್ನಡದಲ್ಲಿ. ರಾಮಾಯಣ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಧಾರ್ಮಿಕ, ನೈತಿಕ ಮತ್ತು ಮಾನವೀಯ ಪಾಠಗಳಿಂದ ತುಂಬಿದೆ. ಅದು ಉತ್ತಮತೆಯ, ಧರ್ಮದ ಮತ್ತು ನೈತಿಕತೆಯ ಮಾರ್ಗವನ್ನು ತೋರಿಸುತ್ತದೆ. ಇಲ್ಲಿದೆ ರಾಮಾಯಣದಿಂದ ಕಲಿಯಬೇಕಾದ ಕೆಲವು ಮುಖ್ಯ ಪಾಠಗಳು. 1. ಧರ್ಮವನ್ನು ಪಾಲಿಸಬೇಕು. ಅಡ್ಹ್ಯರೆನ್ಸ್ ಟು ಧರ್ಮ. ಶ್ರೀರಾಮನು ತನ್ನ ವಚನವನ್ನು ಕಾಪಾಡಲು ಮತ್ತು ತಂದೆಯ ಮಾತಿಗೆ ಬದ್ಧನಾಗಿರಲು ರಾಜತ್ವವನ್ನೇ ತ್ಯಜಿಸುತ್ತಾನೆ. ಪಾಠ: ನಮ್ಮ ಜೀವನದಲ್ಲಿ ಯಾವಾಗಲೂ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. 2. ಭಕ್ತಿಗೆ ಮಹತ್ವ. ಇಂಪಾರ್ಟೆನ್ಸ್ ಆಫ್ ಡೆವೋಷನ್. ಹನುಮಂತನ ಶ್ರದ್ಧೆ ಮತ್ತು ಭಕ್ತಿ ರಾಮನ ಬಗ್ಗೆ ಅಸಾಧಾರಣವಾದುದಾಗಿದೆ. ಪಾಠ: ನಿಷ್ಠೆ ಮತ್ತು ಭಕ್ತಿಯ ಮೂಲಕ ದುಷ್ಟರನ್ನು ಎದುರಿಸಲು ಶಕ್ತಿಯನ್ನು ಪಡೆಯಬಹುದು. 3. ಸ್ನೇಹದ ಮಹತ್ವ. ವ್ಯಾಲ್ಯೂ ಆಫ್ ಫ್ರೆಂಡ್ಶಿಪ್. ರಾಮ ಮತ್ತು ಸುಗ್ರೀವನ ಸ್ನೇಹವು ಪರಸ್ಪರ ಸಹಾಯದ ಶ್ರೇಷ್ಠ ಉದಾಹರಣೆಯಾಗಿದೆ. ಪಾಠ: ನಿಜವಾದ ಸ್ನೇಹವು ಸಂಕಷ್ಟಗಳಲ್ಲಿ ಸಹಾಯ ಮಾಡುತ್ತದೆ. 4. ಕೋಪವನ್ನು ದೂರವಿಡಿ. ಕಂಟ್ರೋಲ್ ಆಫ್ ಆಂಗರ್. ರಾವಣನ ಕೋಪ ಮತ್ತು ಅಹಂಕಾರ ಅವನಿಗೆ ಸಂಕಷ್ಟಗಳನ್ನು ತರುತ್ತದೆ. ಪಾಠ: ಅಹಂಕಾರ ಮತ್ತು ಕೋಪದಿಂದ ದೂರವಿದ್ದು ಶಾಂತಿಯನ್ನು ಹೊಂದಬೇಕು. 5. ಕುಟುಂಬದ ಪ್ರೀತಿ ಮತ್ತು ಬದ್ಧತೆ. ಫ್ಯಾಮಿಲಿ ಲವ್ ಅಂಡ್ ಕಮಿಟ್ಮೆಂಟ್. ಸೀತಾ ಮತ್ತು ರಾಮನ ಪವಿತ್ರ ಸಂಬಂಧವು ಶ್ರದ್ಧೆ ಮತ್ತು ಪ್ರೀತಿ ತುಂಬಿದುದಾಗಿದೆ. ಪಾಠ: ಕುಟುಂಬದಲ್ಲಿ ಪ್ರೀತಿ, ನಿಷ್ಠೆ ಮತ್ತು ಬದ್ಧತೆ ಇರಬೇಕು. 6. ಸತ್ಯದ ಜಯ. ವಿಕ್ಟರಿ ಆಫ್ ಟ್ರೂತ್. ರಾಮನು ತನ್ನ ಸತ್ಯಪಾಲನೆಯಿಂದ ಮತ್ತು ಧರ್ಮಪಾಲನೆಯಿಂದ ಅಸುರರನ್ನು ಸೋಲಿಸುತ್ತಾನೆ. ಪಾಠ: ಸತ್ಯ ಮತ್ತು ಧರ್ಮದ ಮಾರ್ಗವು ಯಾವಾಗಲೂ ಜಯಶಾಲಿಯಾಗಿರುತ್ತದೆ. 7. ಪರೋಪಕಾರ. ಸೆಲ್ಫ್ಲೆಸ್ನೆಸ್. ರಾಮನ ಸ್ವಭಾವದಲ್ಲಿ ಅನ್ಯರ ಕಲ್ಯಾಣಕ್ಕೆ ಯಾವಾಗಲೂ ಪ್ರಾಮುಖ್ಯತೆ ಇದೆ. ಪಾಠ: ಸ್ವಾರ್ಥವನ್ನು ಬಿಟ್ಟು ಪರೋಪಕಾರದ ಮಾರ್ಗದಲ್ಲಿ ನಡೆಯಬೇಕು. 8. ಗುರಿ ತಲುಪುವ ಧೈರ್ಯ. ಕರೇಜ್ ಟು ಅಚೀವ್ ಗೋಲ್ಸ್. ರಾಮ ಮತ್ತು ಹನುಮಂತನು ಕಠಿಣ ಪ್ರಯತ್ನದಿಂದ ಅಸಾಧ್ಯ ಕಾರ್ಯಗಳನ್ನು ಸಾಧಿಸುತ್ತಾರೆ. ಪಾಠ: ಪ್ರಯತ್ನ ಮತ್ತು ಧೈರ್ಯದಿಂದ ಯಾವುದೇ ಗುರಿಯನ್ನು ತಲುಪಬಹುದು. 9. ನಂಬಿಕೆ ಮತ್ತು ತ್ಯಾಗ. ಫೇತ್ ಅಂಡ್ ಸ್ಯಾಕ್ರಿಫೈಸ್. ಲಕ್ಷ್ಮಣನ ರಾಮನ ಮೇಲಿನ ನಂಬಿಕೆ ಮತ್ತು ಸೇವಾ ಮನೋಭಾವವು ಶ್ರೇಷ್ಠವಾಗಿದೆ. ಪಾಠ: ತ್ಯಾಗ ಮತ್ತು ನಂಬಿಕೆಯ ಮೌಲ್ಯವನ್ನು ಅರಿತುಕೊಳ್ಳಬೇಕು. 10. ಕರ್ಮದ ಫಲ. ಲಾ ಆಫ್ ಕರ್ಮ. ರಾವಣನ ದುರಾಚರಣೆ ಅವನ ಶ್ರೇಷ್ಠತೆಯನ್ನು ನಾಶಮಾಡುತ್ತದೆ. ಪಾಠ: ನಮ್ಮ ಕರ್ಮದ ಮೇಲೆ ನಮ್ಮ ಭವಿಷ್ಯ ಅವಲಂಬಿತವಾಗಿರುತ್ತದೆ. ರಾಮಾಯಣದ ಸಾರ. ರಾಮಾಯಣ ಸತ್ಯ, ಧರ್ಮ ಮತ್ತು ಶ್ರದ್ಧೆಯ ಜೀವನವನ್ನು ಬೋಧಿಸುತ್ತದೆ. ಇದು ನೈತಿಕತೆಯ ಜೀವನ ನಡೆಸಲು ಮತ್ತು ನಮ್ಮ ಜೀವನದಲ್ಲಿ ಶ್ರೇಷ್ಠ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಮಾರ್ಗದರ್ಶನ ಮಾಡುತ್ತದೆ. ನೀವು ರಾಮಾಯಣದ ಯಾವುದಾದರೂ ವಿಭಾಗವನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ತಿಳಿಸಿ.